ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ, ಸ್ಟಾರ್ಟಿಂಗಲ್ಲಿ ನಿಮಗೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಯಾವ ರೆಸಿಪಿ ಮಾಡ್ತಾ ಇದ್ದೀನಿ, ನಾನು ಹಣ್ಣುಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಇವಾಗಷ್ಟು ಐಡಿಯಾ ಇಲ್ಲ ಅಂತ ಹೇಳಿದ್ರು, ಈಗ ಒಂದು ಚಿಕ್ಕ ಐಡಿಯಾ ನಿಮಗೆ ಬಂದಿರುತ್ತೆ. ಸೊ ಹೌದು ಫ್ರೆಂಡ್ಸ್, ನಾನಿವತ್ತು ಕಸ್ಟರ್ಡ್ ಫ್ರೂಟ್ ಮಿಲ್ಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಫ್ರೂಟ್ ಕಸ್ಟರ್ಡ್ ಅಂತ ಹೇಳ್ತಾರಲ್ಲ, ಸೊ ಇದು ಹೆಲ್ದಿನೂ ಹೌದು, ಹಾಗೆ ಟೇಸ್ಟಿನೂ ಕೂಡ ಇರುತ್ತೆ. ಸೊ ನಾನಿಲ್ಲಿ ಹಾಲಿಗೆ ಸಪ್ರೇಟ್ ಹಾಲನ್ನ ತೊಗೊಂಡು ಅದಕ್ಕೆ 2 ಸ್ಪೂನ್ಸ್ ಆಫ್ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ತಣ್ಣಗಿರೋ ಹಾಲಿಗೆ ತೊಗೊಬೇಕು ನಾವು. ಹಾಲು ಕಂಪ್ಲೀಟ್ ಬಾಯ್ಲ್ ಮಾಡಿ ನಾವು ತೊಗೋತೀವಿ, ಇದನ್ನು ಮಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಗಂಟು ರೀತಿ ಆಗಿಬಿಡುತ್ತೆ, ಲಮ್ಸ್ಗಳು ಫಾರ್ಮೇಷನ್ ಆಗಿಬಿಡುತ್ತೆ. ಸೊ ದಟ್ ಅದರ ಟೇಸ್ಟ್ ನಮಗೆ ಕಂಪ್ಲೀಟಾಗಿ ಸಿಗೋಲ್ಲ, ಕಸ್ಟರ್ಡ್ ಪೌಡರ್ನ ಟೇಸ್ಟು. ಸೊ ಅದು ಗಂಟಿದೆ ಅಂದರೆ ತಿನ್ನೋದಕ್ಕೂ ಆಗೋದಿಲ್ಲ. ಸೊ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಗಂಟಿಲ್ಲದೆ ಇರೋ ಹಾಗೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನಿಲ್ಲಿ ಹಾಲನ್ನು ಕಾಯೋಕ್ಕಿಟ್ಟಿದ್ದೆ. ಸೊ ಅದನ್ನು ಅಲ್ಲಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು. ಅಂದರೆ ಅದು ಸ್ಟಿರ್ ಮಾಡಿ ಬಾಯ್ಲ್ ಮಾಡಿದ್ರೆ ಅದು ಸ್ವಲ್ಪ ತಿಕ್ಕಾಗೋವರೆಗೂ ಬಾಯ್ಲ್ ಮಾಡ್ತಾ ಇರಬೇಕಾಗತ್ತೆ. ಸೊ ನಾನು ಅಲ್ಲೇ ಸ್ಪೂನ್ ಹಾಕಿ ಅದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಿ ಬಾಯ್ಲ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅದು ಬಾಯ್ಲ್ ಆಗಿದೆ, ಒಂದು ಕುದಿ ಬಂದಿದೆ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ, ಇಲ್ಲಿ ಸಪ್ರೇಟಾಗಿ ಕಲಸಿಟ್ಕೊಂಡಿದ್ದೆಲ್ಲ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಕಸ್ಟರ್ಡ್ ಪೌಡರು. ಸೊ ನೋಡಿ, ನೀಟಾಗಿ ಅದನ್ನು ಮಿಕ್ಸ್ ಮಾಡಿದ್ದೀನಿ, ಯಾವ ಲಮ್ಸು ಫಾರ್ಮ್ ಆಗಿಲ್ಲ ಅಲ್ಲಿ. ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ಕಂಪ್ಲೀಟಾಗಿ ಅದು ಮಿಕ್ಸ್ ಆಗಿದೆ. ಸೊ ಇದನ್ನು ಈ ಬಾಯ್ಲ್ ಆಗ್ತಾ ಇರೋಂಥ ಹಾಲಿಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇವಾಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ತೀನಿ. ಇಲ್ಲಿ ಬಾಯ್ಲ್ ಆಗ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇದೆ, ಹೌದಲ್ವಾ? ಹೌದು. ಸೊ ಇವಾಗ ಮತ್ತೆ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ನಾನಿವಾಗ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಆ ಮಿಲ್ಕನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ್ಯಡ್ ಮಾಡಿದ ತಕ್ಷಣ ಕಲರ್ ಚೇಂಜಸ್ ಹೇಗಾಯಿತು ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಸೊ ಈ ಥರ ಕಲರ್ ಚೇಂಜ್ ಆಗುತ್ತೆ. ಆ್ಯಂಡ್ ಇದನ್ನು ನಾವು ಮತ್ತೆ 5 more minutes ನಾವು ಮತ್ತೆ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಸೊ ನಾನೇನು ಮಾಡಿದೆ, ಫಸ್ಟ್ ಟೈಮ್ ಮಾಡಿದಾಗ ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಬಿಸಿ ಹಾಲಿಗೆ ತೊಗೊಂಡು ಡೈರೆಕ್ಟಾಗಿ ಅದನ್ನು ಆ್ಯಡ್ ಮಾಡಿದ್ದೆ. ಕಸ್ಟರ್ಡ್ ಪೌಡರಿಗೆ ಬಿಸಿ ಹಾಲನ್ನ ತೆಗೆದು ಆ್ಯಡ್ ಮಾಡಿದ್ದರಿಂದ ಫುಲ್ ಗಂಟು ರೀತಿ ಆಗಿಬಿಟ್ಟಿತ್ತು. ಸೊ ನಾನೇ ಆವಾಗಲೇ ಅಪ್ಲೋಡ್ ಮಾಡಬೇಕಿತ್ತಿದು, ಆ ಥರ ಆಯ್ತಲ್ಲ ಅಂತ ಹೇಳಿ ಅದನ್ನು ಅಪ್ಲೋಡ್ ಮಾಡಲಿಲ್ಲ. ಈಗ ಮತ್ತೆ ಮಾಡಿ ನಿಮಗೆ ಅದನ್ನು ನೀಟಾಗಿ ತೋರಿಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಅದನ್ನು ಕಂಟಿನ್ಯೂಸ್ ಆಗಿ ನಾನು ಸ್ಟಿರ್ ಮಾಡಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಸೊ ಅದು ತಿಕ್ಕಾಗುತ್ತೆ, ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ಹಾಲು ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ ಕನ್ಸಿಸ್ಟೆನ್ಸಿ. ಸೊ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ದಟ್ ನಾನೇನು ಮಾಡ್ತಾಯಿದ್ದೀನಿ, ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಕಂಟಿನ್ಯೂಸ್ ಆಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಈಗ ಫ್ಲೇಮ್ ಸ್ವಲ್ಪ ಹೈಯಲ್ಲಿ ಇರೋದ್ರಿಂದ ಅದು ಸ್ವಲ್ಪ ಉಕ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಸೊ ನಾನು ಇದಕ್ಕೆ ನೆಕ್ಸ್ಟು 1/2 ಬೌಲ್ ಅಷ್ಟು ಮಾತ್ರ ಶುಗರ್ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಜಾಸ್ತಿ ಶುಗರ್ ಹಾಕುವಂಥ ನೆಸೆಸಿಟಿ ಏನಿರಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಇದಕ್ಕೆ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ತೀವಲ್ವ. ಸೊ ಶುಗರ್ನ ಜಾಸ್ತಿ ಹಾಕುವಂತಹ ಅವಶ್ಯಕತೆ ಏನೂ ಇರೋದಿಲ್ಲ. ಸೊ ಶುಗರ್ ಹಾಕಿ ಒಂದು 2 minutes ಅದನ್ನು ಸ್ಟಿರ್ ಮಾಡಿ ಆಮೇಲೆ ಫ್ಲೇಮನ್ನ ಆಫ್ ಮಾಡ್ಕೊಬೋದು. ಸೊ ಇದು ಇನ್ನೊಂದು ಏನಂತ ಹೇಳಿದ್ರೆ, ಕಂಪ್ಲೀಟಾಗಿ ಅದು ಕೂಲ್ ಆದಮೇಲೆ ನಾವು ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇವಾಗ ಬಾಯ್ಲ್ ಆಗಿದೆ, ಆಫ್ ಮಾಡಿಕೊಂಡೆ. ನೋಡಿ, ಈಗ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನನಗೆ ಆಲ್ಮಂಡ್ ಅಂದರೆ ತುಂಬ ಇಷ್ಟ. ಸೊ ದಟ್ ನಾನು ಆಲ್ಮಂಡನ್ನ ಕೂಡ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಹಾಫ್ ಪೀಸಸ್ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ದಾಳಿಂಬೆ, ಪೊಮೊಗ್ರಾನೆಟ್ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಫ್ರೂಟ್ಸ್ಗಳು ಇದೆಲ್ಲ ಹಾಕೋದ್ರಿಂದ ಇದು ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ನಾನು ಆ್ಯಪಲ್ ಹಾಕ್ತಾಯಿದ್ದೀನಿ. ಇಲ್ಲಿ ಆ್ಯಪಲ್ ಸ್ವಲ್ಪ ಜಾಸ್ತಿನೇ ಹೆಚ್ಕೊಂಡಿದ್ದೆ ಕಂಪೇರ್ ಟು ಪೊಮೊಗ್ರಾನೆಟ್. ನನಗೆ ಆ್ಯಪಲ್ ಸ್ವಲ್ಪ ಇಷ್ಟ ಇರೋದ್ರಿಂದ ಅದನ್ನು ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಆ್ಯಪಲ್ ಆಯಿತು, ದಾಳಿಂಬೆ ಆಯಿತು, ನೆಕ್ಸ್ಟು ಬನಾನಾ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನೀವು ಗ್ರೇಪ್ಸ್ ಕೂಡ ಆ್ಯಡ್ ಮಾಡ್ಬೋದು. ಗ್ರೀನ್ ಗ್ರೇಪ್ಸ್ ಮತ್ತು ಬ್ಲ್ಯಾಕ್ ಗ್ರೇಪ್ಸ್ ಎಲ್ಲ ಬರುತ್ತಲ್ವ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಮ್ಯಾಂಗೋ ಆ್ಯಡ್ ಮಾಡ್ಕೊಬೋದು. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನೊಂದು ಮಿಕ್ಸ್ ಮಾಡ್ತೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡಿದಾಗ ಕನ್ಸಿಸ್ಟೆನ್ಸಿ ಇವಾಗ ನೋಡಿ ತುಂಬ ತಿಕ್ ಅಂತ ಅನಿಸಲ್ಲ. ಸೊ ಇದನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಮಿನಿಮಮ್ 2 hours ಆದರೂ ರೆಫ್ರಿಜರೇಟ್ ಮಾಡಬೇಕು. ಸೊ ಅಂದರೆ 2 hours ಅದನ್ನು ಫ್ರಿಜ್ಜಲ್ಲಿ ಕೋಲ್ಡಿಗೆ ಇಟ್ಕೊಬೇಕು. ಸೊ ಆಫ್ಟರ್ 2 hours ಇದು ಹೇಗಿರುತ್ತೆ, ಯಾವ ರೀತಿ ತಿಕ್ಕಾಗಿರುತ್ತೆ ನೋಡೋಣ. ನಾನಿವಾಗ ಇದನ್ನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಫ್ರಿಜ್ಜಿಗೆ ತೊಗೊಂಡೋಗಿ ಇಡ್ತಾಯಿದ್ದೀನಿ.
ಸೊ ಈಗ ನೋಡಿ ಫ್ರೆಂಡ್ಸ್, ಕನ್ಸಿಸ್ಟೆನ್ಸಿ ಹೇಗಿದೆ ಗೊತ್ತಾಗ್ತಾ ಇದಲ್ವಾ, ಎಷ್ಟು ತಿಕ್ಕಾಗಿದೆ ಅಂತ. ಸೊ ಫ್ರಿಜ್ಜಲ್ಲಿ ಇಟ್ಟಿದ ತಕ್ಷಣ ಅದು ಸ್ವಲ್ಪ ತಿಕ್ನೆಸ್ ಬಂದಿರುತ್ತೆ. ಸೊ ಇದು ನೋಡೋದಕ್ಕಂತೂ ತುಂಬ ಕಲರ್ಫುಲ್ಲಾಗಿ ಫ್ಲೇವರ್ಫುಲ್ಲಾಗಿರುತ್ತೆ. ಆ್ಯಂಡ್ ಇದನ್ನು ಮಕ್ಳಿಗೆ ಕೂಡ ಕೊಡ್ಬೋದು. ಮಕ್ಕಳು ಏನೋ ಸ್ನ್ಯಾಕ್ಸ್ ಕೇಳ್ತಾರೆ, ಆ ಟೈಮಿಗೆ ನಾವೇನು ಮಾಡ್ತೀವಿ, ಪ್ಯಾಕ್ ಫುಡ್ ಏನಾದರೂ ತಂದು ಕೊಟ್ಬಿಡ್ತೀವಿ. ಸೊ ಅದನ್ನು ಮಾಡೋದಕ್ಕಿಂತ ಅದರಿಂದ ಹೆಲ್ತು ಕೂಡ ಹಾಳಾಗುತ್ತೆ. ನೋಡಿ ಇವಾಗ ಸರ್ವಿಂಗ್ ಬೌಲ್ಗೆ ಅದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನೋಡೋದಕ್ಕೂ ಕಲರ್ಫುಲ್ಲಾಗಿ ಕಾಣಿಸೋದ್ರಿಂದ ಮಕ್ಳಿಗೂ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಸೊ ಮಕ್ಳಿಗೆ ಇದನ್ನು ಕೊಟ್ಟರೆ ಏನಾಗುತ್ತೆ, ಮಕ್ಕಳು ಹೆಲ್ತು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಇಷ್ಟಪಟ್ಟು ಕೂಡ ತಿಂತಾರೆ. ಶುಗರು, ಆ ಕಸ್ಟರ್ಡ್ ಪೌಡರು ಎಲ್ಲ ಫ್ಲೇವರ್ಸು ಹಾಗೆ ಸಿಗುತ್ತೆ. ಸೊ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಬೇಕು, ಯಮ್ಮಿ ರೆಸಿಪೀಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ಪ್ಲೀಸ್ ಫುಲ್ ವೀಡಿಯೋನ ನೋಡಿ. ಫುಲ್ ವೀಡಿಯೋ ನೋಡಿದಾಗ ಮಾತ್ರ ನಿಮಗೆ ಆ ವಿಡಿಯೋ ಕಂಪ್ಲೀಟಾಗಿ ಅರ್ಥ ಆಗುತ್ತೆ, ಆ ರೆಸಿಪಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಇದನ್ನು ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.